ಪಾರ್ವತೀಶ್ ಬಿಳಿದಾಳೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಪಾರ್ವತೀಶ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನನ್ನ ಪಾಯಿಂಟ್ ಇದೆ ಇಲ್ಲಿ. ಈಗ ಕ್ರಿಕೆಟನ್ನು ಅತ್ಯಂತ ಉತ್ಕಟವಾಗಿ ಪ್ರೀತಿ ಮಾಡ್ತಕ್ಕಂಥ ಕೋಟ್ಯಾಂತರ ಭಾರತೀಯರಲ್ಲಿ ನಾನು ಕೂಡ ಒಬ್ಬ ಸರ್. ಫುಟ್ಬಾಲನ್ನು ಅಷ್ಟೇ ಪ್ರೀತಿಸ್ತೀನಿ, ಹಾಕಿಯಲ್ಲೂ ಕೂಡ ಅಷ್ಟೇ ಆನಂದ. ಟೋಟಲ್ ಕ್ರೀಡೆ ಅಂದ್ರೆ ನನಗೊಂದು ಪ್ರೀತಿ ಸರ್, ಅದ್ರ ಬಗ್ಗೆ ತಕರಾರಿಲ್ಲ. ಇದ್ರ ಬಗ್ಗೆ ಈ ಏಷ್ಯಾ ಕಪ್ ಅನ್ನೋ ವಿಷಯ ಬಂದಾಗ, ಈ ಪಹಲ್ಗಾಮ್ ದಾಳಿ ನಡೆದು, ಆಪರೇಷನ್ ಸಿಂಧೂರ್ ನಡೆದು ಎಷ್ಟೋ ವರ್ಷಗಳು ಕಳೆದುಬಿಟ್ಟಿಲ್ಲ. ಇನ್ನೂ ಆ ಕಣ್ಣೀರು ಬತ್ತಿಲ್ಲ. ಕೆನ್ನೆಯ ಮೇಲೆ ಹರಿದಿರ್ತಕ್ಕಂಥ ಕಣ್ಣೀರಿದೆಯಲ್ಲ, ಅದಿನ್ನೂ ಬತ್ತಿಲ್ಲ ಸರ್ ಅನೇಕರಿಗೆ. ಇವತ್ತಿಗೂ ಆ ಮನೇಲಿ ಶೋಕ ಇದೆ. ವರ್ಷ ತಿಥಿ ಕೂಡ ಮಾಡಿಲ್ಲ, ವರ್ಷದ ತಿಥಿ ಕೂಡ ಆಗಿಲ್ಲ. ಇದರ ಮಧ್ಯದಲ್ಲಿ ಒಂದು ಕ್ರೀಡೆ ಬಂತು. ಪ್ರತಿರೋಧ ದಾಖಲಿಸಿದ್ದು ಹೇಗೆ ಅಂದರೆ, ನಾವು ಪಾಕಿಸ್ತಾನದಲ್ಲಿ ಆಡಲ್ಲ, ಅದು ಹೈಯೆಸ್ಟ್ ನಮ್ಮದು ರೆಸಿಸ್ಟೆನ್ಸು, ನಮ್ಮ ಪ್ರತಿರೋಧ ಅಂತೇಳಿ ಇದನ್ನು ಬಿಂಬಿಸಲಾಯಿತು. ಇರಲಿ, ಬೇರೆ ಕಡೆಯಲ್ಲೂ ಆಡಿದ್ರು. ಆಗ ನಾನು ಅದನ್ನು ಕ್ರೀಡೆಯಾಗಿ ಮಾತ್ರ ನಾನು ನೋಡಬೇಕಾ? ಒಬ್ಬ ವ್ಯಕ್ತಿ ಇದನ್ನು ಬರೀ ಒಂದು ಸ್ಪೋರ್ಟ್ ಅಪ್ಪ, ಇದಕ್ಕೆ ರಾಜಕೀಯಕ್ಕೆ ನಾವು ಬೆರೆಸಬಾರ್ದು ಅಂತ ನೋಡಬೇಕಾ? ಇಲ್ಲ, ನಮ್ಮ ದೇಶ ಇವ್ರ ಮೇಲೆಲ್ಲ ಯುದ್ಧ ಮಾಡಿದೆ, ಇವ್ರ ದೇಶದವ್ರು ಬಂದು ನಮ್ಮನ್ನು ಹಾನಿ ಮಾಡಿದ್ರು, ಅಮಾಯಕರನ್ನ ಸಾಯಿಸಿದ್ರು. ಆ ಆ್ಯಂಗಲ್ ನೋಡಿ ಇವರೊಂದಿಗೆ ನಮಗೆ ಕ್ರೀಡೆ ಆಗಲಿ, ರಾಜಕೀಯ ಆಗಲಿ, ಯಾವುದೋ ರೀತಿಯಲ್ಲಿ ಆರ್ಥಿಕ ಸಂಬಂಧಗಳಾಗಲಿ ಬೇಡ, ಎಲ್ಲ ರೀತಿ ದಿಗ್ಬಂಧನ ಅಂತ ನೋಡಬೇಕಾಗಿತ್ತಾ ಅಂತ ಇಷ್ಟೇ ಪ್ರಶ್ನೆ ಸರ್ ನಂದು. ನ್ಯಾಷನಲಿಸಂಗೆ ಇನ್ನೊಂದು ಜೀವಂತ ಉದಾಹರಣೆ ಈಗ ನಡೀತಾ ಇರೋ ಗಮನ. ಕಳೆದ ಹಲವಾರು ದಶಕಗಳಿಂದ ಕ್ರಿಕೆಟ್ ವಿಚಾರ ಬಂತು ಅಂತಂದ್ರೆ ಅದು ಭಾರತ ದೇಶದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತ ಒಂದು ಕ್ರೀಡೆ. ಏಷ್ಯಾ ಉಪಖಂಡದಲ್ಲೇನೆ ಇದನ್ನ ಒಂದು ಟೂಲ್ ಆಗಿ ಬಳಸ್ತಾ ಇದ್ದಾರೆ, ರಾಷ್ಟ್ರ ಪ್ರೇಮದ ಜೊತೆ ಲಿಂಕ್ ಮಾಡುವಂತದ್ದು. ನಮ್ಮ ಎರಡು ದೇಶಗಳ ನಡುವಿನ ಬಿಕ್ಕಟ್ಟನ್ನ ಒಂದು ಟೂಲ್ ಆಗಿ ಇದನ್ನ ಬಹಳ ಸರಿ ಬಳಸ್ತಾ ಇದ್ದಾರೆ. ಈಗ ನೀವು ಕೆಲವು ವ್ಯಾಲಿಡ್ ಕ್ವಶನ್ಸ್ ಕೇಳಿದ್ರಿ. ಕ್ರಿಕೆಟ್ ಆಟಗಾರರು ಅವರ ದೇಶಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ ಅಂತೇಳಿ ಮಾತಾಡ್ತಾ ಇದಾರಲ್ಲ, ಶೇಕ್ ಹ್ಯಾಂಡ್ ಮಾಡದೇ ಇರೋದ್ರ ಮೂಲಕ. ಮೊದಲನೇದಾಗಿ ಇವ್ರ ಜೊತೆ ಆಡಿದ್ದೆ ಯಾಕೆ ಹಾಗಾದ್ರೆ? ಆಯ್ತು, ಇವ್ರು ದೇಶಾಭಿಮಾನವನ್ನ ಪ್ರದರ್ಶಿಸಿದರೆ. ಈಗ ಅಲ್ಲಿ ನಮ್ಮ ಇನ್ನೊಬ್ಬ ಪ್ಯಾನಲ್ ಸ್ನೇಹಿತರು ಹೇಳ್ತಿದ್ರು, ಬಿಕಾರಿ ದೇಶ ಅಂತ ಹೇಳ್ತಿದ್ರು. ನಾವು 170 ಲಕ್ಷ ಕೋಟಿ ಸಾಲ ಎತ್ತಿದೀವಿ. ನಮ್ಮ ದೇಶದ ಸ್ಥಿತಿನೇನು ಬಿಕಾರಿ ಸ್ಥಿತಿನೇ ಇರೋದು ಇವಾಗ. ಎಲ್ಲ ಈ ರಾಜಕಾರಣಿಗಳು ಹುಸಿ ಅಭಿವೃದ್ಧಿಯನ್ನ ಬಿಂಬಿಸ್ತಾ ಭಾರತವನ್ನು ಸಹಿತ ಬಿಕಾರಿ ದೇಶನೇ ಮಾಡಿದಾರೆ ಇವಾಗ. ಇದನ್ನ ನಿಲ್ಲಿಸ್ಬೇಕು. ಇವರು ದೇಶಾಭಿಮಾನ ಇರುವುದೇ ಆದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. IPL ಕ್ರಿಕೆಟ್ ನಡೀತಾ ಇದೆಯಲ್ಲ, ಪ್ರತಿ ವರ್ಷ 15,000 ಕೋಟಿ ರೂಪಾಯಿಗಳನ್ನ ಗಳಿಸ್ತಾ ಇದಾರೆ ಅವರು. ಭಾರತೀಯರ ಹಣ ಇದು. ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ ಇವರು? ಟ್ಯಾಕ್ಸ್ ಕಟ್ಟುವುದರ ಮೂಲಕ ದೇಶ ಪ್ರೇಮವನ್ನ ಯಾಕೆ ತೋರಿಸಬಾರ್ದು ಇವರು? ಸಾವಿರಾರು ಕೋಟಿ ದೋಚ್ತಾ ಇದಾರಲ್ಲ ಹಣನ. ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ IPL ನವರು, ಫ್ರಾಂಚೈಸಿಗಳು ಮತ್ತೆ BCCI ನವರು? ಜನರಿಂದ ಸುಲಿಗೆ ಮಾಡ್ತಿರೋ ಹಣ ಅಲ್ವಾ ಇದು? ಅಂದ್ರೆ ಮೇಲ್ಸ್ತರದಲ್ಲಿ ದೇಶ ಪ್ರೇಮವನ್ನ ಬಿಂಬಿಸುವಂತದ್ದು, ತೋರಿಸ್ಕೊಳ್ಳೋದು ತುಂಬಾ ಸುಲಭ. ಅದು ಕ್ರಿಕೆಟ್ ಆಟಗಾರರು ರಾಜಕಾರಣಿಗಳ ತರ ನಡ್ಕೋಬಾರ್ದು. ನೀವ್ ಹೇಳಿದ್ರಿ ಆಗ್ಲೇ, BCCI ಇರ್ಬೋದು, ನಮ್ಮ ಕ್ರಿಕೆಟ್ ಬೋರ್ಡ್ ಆಫ್ ಕಂಟ್ರೋಲ್ ಏನಿದೆ ಇಂಡಿಯಾದಲ್ಲಿ, ಅದೊಂದು ಸ್ವಾಯತ್ತ ಸಂಸ್ಥೆ, ಸರ್ಕಾರದಲ್ಲ. ಅವರು ಆ ಸ್ವಾಯತ್ತತೆನ ಉಳಿಸ್ಕೋಬೇಕು. ರಾಜಕಾರಣಿಗಳ ಕೈನಲ್ಲಿ ಅಸ್ತ್ರ ಆಗ್ಬಾರ್ದು. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಜನರನ್ನ ಮೆಸ್ಮರೈಸ್ ಮಾಡೋದಕ್ಕೆ, ಅವರನ್ನ ಇದನ್ನ ದಿಕ್ ತಪ್ಪಿಸೋದಕ್ಕೆ ಕ್ರಿಕೆಟ್ ಆಟವನ್ನ ಒಂದು ಕಮ್ಯುನಲ್ ಟೂಲ್ ಆಗಿ ಬಳಸ್ತಾ ಇದ್ದಾರೆ. ಅಫ್ಕೋರ್ಸ್ ನಿಜ, ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಬಿಕ್ಕಟ್ಟಿದೆ, ಅಪನಂಬಿಕೆ ಇದೆ, ವೈಷಮ್ಯ ಇದೆ, ಸಂಘರ್ಷಗಳಾಗಿದ್ದಾವೆ, ಜೀವಹಾನಿ ಆಗಿದೆ, ಎಲ್ಲವೂ ನಿಜ, ಹೌದು. ಆದ್ರೆ ಅದರ ಭಾಗವಾಗಿ ಅದರ ರಾಜಕೀಯದಿಂದ ಆಗಿರುವಂತದ್ದು ಚಾರಿತ್ರಿಕ ಕಾರಣಗಳಿದೆ. ಅದನ್ನ ಈಗ ಒಂದು ಜನಪ್ರಿಯ ಕ್ರೀಡೆಯನ್ನ ಒಂದು ಅಸ್ತ್ರವಾಗಿ ಬಳಸುವಂತದ್ದು, ಇದು ಅಷ್ಟು ಪ್ರಬುದ್ಧ ನಡವಳಿಕೆ ಅಲ್ಲ. ಫೈನ್. ಇದು ಒಂದು ಪ್ಯಾಚ್ ಅಪ್ ವರ್ಕ್ ತರ ಕಾಣಿಸ್ತಿದೆ ರಘು. ಈಗ ಒಂದು ಟೂರ್ನಮೆಂಟು ಬೇಕು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ, ಕಿಮ್ಮರ್ ಹಸನ್ ಇಂಟರ್ ಮೇಲೆ ಪ್ರೀತಿ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಟೂರ್ನಮೆಂಟು ಬೇಡ ಎನ್ನುವಲ್ಲಿ ಹಣಕಾಸಿನ ಲೆಕ್ಕಾಚಾರ ಇದ್ದಿರಬಹುದು. ನಾನಾಗಲೇ ಹೇಳ್ತಿದ್ದೆ, BCCI ಅನ್ನೋದು ಈ ದೇಶದ ಸರ್ಕಾರದ ಸಂಸ್ಥೆ ಅಲ್ಲ. ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಅದು ಸಪೋರ್ಟ್ ಆಗಿ ಅದೊಂದು ಸಪ್ರೇಟ್ ಆಗಿ ಒಂದೊಂದು ಇರ್ತಕ್ಕಂಥ ಒಂದು ಮಂಡಳಿ ಅಷ್ಟೇ. ಅದು ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ರೆ ಸರ್ಕಾರದೇನೋ ತಂಡವೇನೋ, ಸರ್ಕಾರನೇ ಆಯ್ಕೆ ಮಾಡ್ತಾ ಇದ್ದಾರೆ, ದೇಶನ ಆಯ್ಕೆ, ಆ ಥರ ಅಲ್ಲ ಇದು. ಇರಲಿ, ಒಂದು ಕ್ರೀಡೆ ಅಂತ ನಾವೆಲ್ಲ ಒಪ್ಕೊಂಡಿದ್ದ ವ್ಯವಸ್ಥೆಯನ್ನು ನಮ್ಗೆ ಬಹಳ ಆನಂದ ಕೊಟ್ಟಿದ್ದಾರೆ. ಅನೇಕ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ. ತುಂಬ ದಿನಗಳ ಕಾಲ, ವರ್ಷಗಳ ಕಾಲ ಶ್ರೇಷ್ಠ ಕ್ರಿಕೆಟಿಗರು ನಮ್ಮನ್ನು ಮನರಂಜಿಸಿದ್ದಾರೆ. ನಾನು ಮಿಕ್ಸ್ ಮಾಡ್ತಿರೋದು ಯಾಕೆ ಇಲ್ಲಿ? ಇದಿದ್ರೆ ಇದೇ ಇರಿ, ಅದಿದ್ರೆ ಅದೇ ಇರಿ ನೀವು ಅಂತೇಳಿ ಈ ದ್ವಂದ್ವಗಳಲ್ಲಿ ಯಾಕೆ ಮುಳುಗಿಸೋದು? ಇದರಲ್ಲಿ ಪ್ಯಾಚಪ್ ವರ್ಕು ಆಡೋದು ಆಡಿಬಿಟ್ಟಿದ್ದಾರೆ.
ಈಗ ಓ ಏನ್ರಿ ಟ್ರೋಫಿನೇ ಮುಟ್ಲಿಲ್ಲ, ಶೇಕ್ ಹ್ಯಾಂಡೇ ಕೊಡಲಿಲ್ಲ ಗೊತ್ತಾ ಸೂರ್ಯಕುಮಾರ್ ಯಾದವ್, ಸರಿಯಾಗಿ ಮಾಡಿದ್ರು ಬಿಡಿ ಅವ್ರಿಗೆ. ಇದು ನಿಜವಾಗ್ಲೂ ತೂಕವಾದ ವಾದ ಆಗುತ್ತಾ ಇದು? ಖಂಡಿತವಾಗ್ಲೂ ಇಲ್ಲ. ಏನ್ ಹೇಳ್ತಾರೆ ರಮಾಕಾಂತ್, ನಾನು ಒಂದು ಸ್ಟೋರಿ ಹೇಳ್ತೀನಿ, ಒಂದು ಸಣ್ಣ. ಇದು ಹೈಪರ್ ನ್ಯಾಷನಲಿಸಮ್ ಅಂತಾರಲ್ಲ, ಈ ಜನರಿಗೆ ಏನ್ ಮಾಡ್ತಾರೆ, ಒಂದು ಗ್ಯಾಂಗ್ ಇದೆ ಇಲ್ಲಿ. ಆ ಗ್ಯಾಂಗ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈ ಎಂಟೈರ್ ಎಕನಾಮಿನ ಏನು ಕ್ರಿಕೆಟ್ ಎಕನಾಮಿ ಸರಿಸುಮಾರು 20 ಬಿಲಿಯನ್ ಎಕನಾಮಿ ಇದೆ. ಕ್ರಿಕೆಟ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು 20 ಬಿಲಿಯನ್ ಎಕನಾಮಿ. ಓಕೆ, ರಫ್ಲಿ ಅರೌಂಡ್ IPL ಎಲ್ಲ ಸೇರೋದು ಒಂದು 30 ಬಿಲಿಯನ್ ಎಕನಾಮಿ ಎವ್ರಿ ಇಯರ್ ಆಕ್ಟಿವಿಟಿ ಆಗ್ತದೆ. ಈ ಗ್ಯಾಂಗ್ ಏನ್ ಮಾಡ್ತದೆ ಅಂತಂದ್ರೆ, ಈ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ ಇಲ್ಲಿ. ಆ ರೆಸ್ಟೋರೆಂಟ್ ಓಪನ್ ಮಾಡಿದಾಗ, ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ 1 ವೀಕ್ ಫುಲ್ ರಶ್ ಇರ್ತಾರೆ. ಇವತ್ತು ಬಂದವನೇ ಬರ್ತಾನೆ, ಅವನ ಕಡೆಯೇ ಬರ್ತಿರ್ತಾರೆ. ಅಂದ್ರೆ ಒಂದು ವಾರ JP ನಗರದಿಂದ ಬರ್ತಾರೆ, ಇನ್ನೊಂದು ವಾರ ರಾಜನಗರದಿಂದ ಬರ್ತಾರೆ. ಒಂದೊಂದ್ ಕಡೆಯಿಂದ ಆ ಗ್ಯಾಂಗಿನ ಟೀಮ್ ಅವ್ರು ಏನ್ ಬರ್ತಾರೆ, ಬಂದು ಅಲ್ಲಿ ಏನೋ ಇದು ಕ್ವಾಲಿಟಿ ಇದೆ ಅಂತೇಳಿ ಪರ್ಸೆಪ್ಷನ್ ಬಿಲ್ಡ್ ಮಾಡೋ ಕೆಲಸ ಮಾಡ್ತಾರೆ. 1 ವೀಕ್ ಟು 10 ಡೇಸ್ ಆದ್ಮೇಲೆ ಅವ್ರು ಯಾರು ಇರೋದಿಲ್ಲ, ಯಾರೋ ಹೊಸಬ್ರು ಚೆನ್ನಾಗಿದೆ ಹೊಸ ರೆಸ್ಟೋರೆಂಟ್ ಅಂತ ಹೇಳಿ ನಾರ್ಮಲ್ ಜನಗಳು ಬರಕ್ ಶುರು ಮಾಡ್ತಾರೆ. ಸೊ ಇದು ಒಂದು ಅಫೀಮ್ ಅನ್ನ ಜನರಿಗೆ ಹೈಪರ್ ನ್ಯಾಷನಲಿಸಮ್ ತೋರಿಸ್ಬಿಟ್ಟು, ಅಫೀಮ್ ತೋರಿಸಿ ನಶೆಯಲ್ಲಿ, ಈ ಕ್ರಿಕೆಟ್ ನಶೆಯಲ್ಲಿ ಜನರನ್ನ ಹಾಳು ಮಾಡುವ ಒಂದು ಗ್ಯಾಂಗ್ ಆಟ ಅಷ್ಟೇನೆ ಇದು. ಸೊ ಕ್ರಿಕೆಟ್ ಆಗಿದ್ರೆ ನೀವು ನಿಜವಾಗ್ಲೂ ಹೇಳ್ಬೇಕಾಗಿತ್ತು, ನಿಮ್ಮ ದ್ವಂದ್ವ ನೀತಿಯನ್ನ ದಯವಿಟ್ಟು ತೋರಿಸಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಕ್ರಿಕೆಟ್ ಅನ್ನು ಪಕ್ಷ ವಿಚಾರದ ಮಾತಾಡ್ತಾ ಇಲ್ಲ, ನೀವು ಓವರ್ ನಿಲುವು ರಮಾಕಾಂತ್ ಅವರೇ, ಈ ದ್ವಂದ್ವ ನಿಲುವು ಕೇವಲ ಪಾಕಿಸ್ತಾನದ ಜೊತೆಯಲ್ಲಿ ಮಾತ್ರ, ಅಂದ್ರೆ ಅದ್ರ ಜೊತೆ ಮಾತ್ರ ಇರುವಂತದ್ದಲ್ಲ. ಈಗ ಅಮೆರಿಕಾದವ್ರನ್ನೇ, ಅಲ್ಲಿ ಅಧ್ಯಕ್ಷ ಟ್ರಂಪ್ ಅವರು ಟ್ಯಾಕ್ಸ್ ವಿಚಾರದಲ್ಲಿ ಭಾರತವನ್ನ ಇಕ್ಕಟ್ಟಿಗೆ ದೂಡುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಸ್ವತಂತ್ರ ಅಂತಾರಾಷ್ಟ್ರೀಯ ನೀತಿ, ವಿದೇಶಾಂಗ ನೀತಿ ಏನಿದೆ, ಅದರಲ್ಲಿ ಭಾರತ ತನ್ನ ಹಿತಾಸಕ್ತಿಗಳಿಗೋಸ್ಕರ ತನ್ನದೇ ಆದಂತ ಒಂದು ಸ್ವಾಯತ್ತ ನೀತಿಯನ್ನ ಪ್ರದರ್ಶಿಸ್ತು ಅನ್ನೋ ಕಾರಣಕ್ಕೆ ನಮ್ಮನ್ನ ಪನಿಷ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಪೆಹಲ್ಗಾವ್ ದಾಳಿ ಎಷ್ಟು ಪರಿಣಾಮ ಬೀರಿದೆ, ಕೆಲವು ಜನರದು ಜೀವಹಾನಿ ಆಯ್ತು. ಇಡೀ ದೇಶದ ಆರ್ಥಿಕತೆಗೆ ಹೊಡೆತ ಕೊಡುವಂತ ನೀತಿಯನ್ನ ಅಮೆರಿಕ ಅನುಸರಿಸ್ತಾ ಇದೆ. ಎಲ್ಲಿದೆ ಇವರು ದೇಶ ಪ್ರೇಮ? ಅಮೆರಿಕದ ವಿರುದ್ಧ ಏನ್ ಮಾತಾಡಿದ್ದಾರೆ? ರಾಜತಾಂತ್ರಿಕ ಸಂಬಂಧ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಇದೇ ತರದ ರಣೋತ್ಸಾಹವನ್ನ ತೋರಿಸ್ತಾ ಇದಾರ ಪಾಕಿಸ್ತಾನ ಅಮೆರಿಕ ವಿರುದ್ಧ? ಇಂಗ್ಲೆಂಡ್ 200 ವರ್ಷ ನಮ್ಮನ್ನ ಆಳಿದ್ರು, ದೌರ್ಜನ್ಯ ನಡೆಸಿದ್ರು. ಇಂಗ್ಲೆಂಡ್ ಜೊತೆ ಕ್ರಿಕೆಟ್ ಆಡ್ಕೊಂಡೇ ಬಂದಿದ್ದಾರೆ ಇವರು. ಅವಾಗ ಇವ್ರಿಗೆ ನೆನಪಾಗ್ಲಿಲ್ವಾ ಇದು? ಪಾಕಿಸ್ತಾನವೂ ಸೇರಿದಂತೆ ಶೋಷಣೆ ಒಳಗಾಗಿತ್ತು. ಭಾರತ ಇಂಗ್ಲೆಂಡಿನ ಅಧೀನದಲ್ಲಿತ್ತು. ಅವತ್ತು ಯಾವಾಗ್ಲೂ ಇವ್ರು ಇದನ್ನ ಮಾತಾಡ್ಲಿಲ್ಲ. ಹಳೆಯ ನೆನಪುಗಳನ್ನ ಇಟ್ಕೊಂಡು ಇವಾಗ್ಲೂ ಮಾತಾಡೋದಿಲ್ಲ. ಇಂಗ್ಲೆಂಡ್ ನಮ್ಮನ್ನ ದಾಸರನ್ನಾಗಿ ಮಾಡ್ಕೊಂಡಿದ್ರಿ ನೀವು, ನಿಮ್ ಜೊತೆ